ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯಃ ಶುಭ ಮಧ್ಯಾಹ್ನಂ. ಯಮ ನಚಿಕೇತಸೋಃ ಸಂವಾದಭೂತಾತ್ ಕಠೋಪನಿಷದಃ ಉದ್ಧೃತಂ ಏನಂ ಶ್ಲೋಕಂ ಶ್ರೂಯತಾಂ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಸ್ತತ್ಕವಯೋ ವದಂತಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಗಳ ಸಾರಭೂತವಾದದ್ದು ಉಪನಿಷತ್ತುಗಳು, ವೇದಾಂತ ಅಂತ ಕರೀತಾರೆ. ಆ ಉಪನಿಷತ್ತುಗಳಲ್ಲಿ ಕಠೋಪನಿಷತ್ತು ಕೂಡ ಬಹಳ ಶ್ರೇಷ್ಠವಾದಂಥದ್ದು. ಅದರಲ್ಲಿ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡಿದ್ದಾರೆ ಅನೇಕ ಧರ್ಮಗಳನ್ನು ಉಪದೇಶ ಮಾಡಿದ ಯಮದೇವರು ಒಂದು ಮಾತನ್ನು ಹೇಳ್ತಾರೆ. ಅತ್ಯಂತ ಪ್ರಸಿದ್ಧವಾದಂತಹ ಉಪನಿಷತ್ತಿನ ಮಾತು, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ. ನಚಿಕೇತ ಅವನನ್ನು ಹಿಡಿದುಕೊಂಡು ಎಲ್ಲ ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಉತ್ತಿಷ್ಠತ ಏಳಿ, ಜಾಗ್ರತ ಎದ್ದೇಳಿ, ಪ್ರಾಪ್ಯ ವರಾನ್ನಿಬೋಧತ ದೊಡ್ಡವರ ಕಡೆಗೆ ಹೋಗಿ ಸಾಕಷ್ಟು ಜ್ಞಾನವನ್ನು ಪಡೆದುಕೊಳ್ಳಿ, ಧರ್ಮದ ಜ್ಞಾನವನ್ನು ಪಡೆದುಕೊಳ್ಳಿ. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪಥಃ. ಈ ಧರ್ಮದ ಮಾರ್ಗ ಇದು ಕ್ಷುರದ ಧಾರೆಯ ಅತ್ಯಂತ ತೀಕ್ಷ್ಣವಾದಂತಹ ಖಡ್ಗದ ಧಾರೆಯ ಮೇಲೆ ನಡೆದಂತಹ ದಾರಿ ಇದ್ದಂತೆ ಇದೆ. ಇದು ಬಹಳ ಸರಳವಾದಂತಹ ಮಾರ್ಗ ಅಲ್ಲ. ಇದರಲ್ಲಿ ಕಷ್ಟಗಳೇ ಹೆಚ್ಚು, ಮುಳ್ಳುಗಳೇ ಹೆಚ್ಚು. ಆದರೆ ದೊಡ್ಡವರ ಕಡೆಗೆ ಹೋಗಿ ಅವರ ಅನುಗ್ರಹದಿಂದ ಎಲ್ಲ ಜ್ಞಾನ ಸಂಪತ್ತನ್ನು ಪಡೆದುಕೊಂಡು ವೈರಾಗ್ಯದಿಂದ ಜೀವನವನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿ ಏಳಿ ಎದ್ದೇಳಿ, ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್ ಅಂತ ಸ್ವಾಮಿ ವಿವೇಕಾನಂದರ ಮಾತಿಗೆ ಮೂಲಭೂತವಾದಂತಹ ಮಾತು ಈ ಉಪನಿಷತ್ತಿನ ಮಾತು. ಹೀಗಾಗಿ ಧರ್ಮದ ದಾರಿ ಇದು ಬಹಳ ಸರಳ ಅಂತ ತಿಳಿದುಕೊಳ್ಳುವ ಕಾರಣವಿಲ್ಲ. ಕಷ್ಟಗಳೇ ಹೆಚ್ಚು. ಆದರೆ ಅವೆಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಬಹಳ ವಯಸ್ಸಾದ ಮೇಲೆ ಧರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಏನೋ ನಾವು ವೈರಾಗ್ಯವನ್ನು ತಾಳಿದೆವು, ನಮಗೆ ನಾವೀಗೆಲ್ಲ ಭಾರಿ ಹಬ್ಬದ ಊಟ ಮಾಡೋದು ಬಿಟ್ಬಿಟ್ಟಿದ್ದೀವಿ ಅಂತ ಅಂತೀವಿ. ಬಿಟ್ಟಿದ್ದೀವಿ ಅಂದರೆ ಹಲ್ಲಿರೋದಿಲ್ಲ, ಬಿಟ್ಟಿರ್ತೇವೆ. ತಿಂದರೆ ಶುಗರ್ ಬರ್ತದೆ ಅಂತ ಹೇಳಿರ್ತಾರೆ, ಬಿಟ್ಟಿರ್ತೇವೆ. ಆ ರೀತಿ ಪ್ರಸಂಗ ಬಂದಾಗ ಬಿಡೋದಲ್ಲ, ಅದು ವೈರಾಗ್ಯವಲ್ಲ. ನಿಜವಾದ ವೈರಾಗ್ಯ ಯಾವುದು ಅಂದರೆ ಎಲ್ಲವನ್ನ ಅನುಭವಿಸುವ ಸಾಮರ್ಥ್ಯವಿದ್ದಾಗಲೂ, ವೈಷಯಿಕ ಸುಖಗಳ ಅನುಭವಿಸುವ ಶಕ್ತಿ ಇದ್ದಾಗಲೂ ಎಲ್ಲವನ್ನ ಬಿಟ್ಟು ಧರ್ಮದ ಮಾರ್ಗದಲ್ಲಿ ಹೋಗೋದು. ಇದು ಬಹಳ ಕಷ್ಟದ ಮಾತು. ಅದು ಬಹಳ ಹೇಳಿದ್ದಾರಲ್ಲ, ತಲ್ವಾರಿನ ಧಾರೆಯ ಮೇಲೆ ನಡೆದಂತೆ ಇದೆ. ಆದರೂ ಅದನ್ನು ಸಾಧಿಸಿದವನೇ ನಿಜವಾಗಿ ಅವನು ಸಾತ್ವಿಕ ವ್ಯಕ್ತಿ ಅಂತಾಗ್ತಾನೆ, ಶ್ರೇಷ್ಠ ವ್ಯಕ್ತಿ ಅಂತಾಗ್ತಾನೆ ಅನ್ನುವುದು ಈ ಸುಭಾಷಿತದ ಮುಖ್ಯವಾದಂತಹ ಉದ್ದೇಶ. ಕೃಷ್ಣ ಪರಮಾತ್ಮನು ಕೂಡ ಹೇಳ್ತಾನೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಈ ನಿನ್ನ ಕ್ಷುದ್ರವಾದಂತಹ ಮನಸ್ಸಿನ ಏನೊಂದು ಹಿಂಜರಿಕೆ ಇದೆಯಲ್ಲ, ಇದನ್ನು ಬಿಟ್ಟು ಧರ್ಮದ ಮಾರ್ಗದಲ್ಲಿ ಮುನ್ನುಗ್ಗಬೇಕು ನೀನು ಯಾವಾಗಲೂ ಕೂಡ ಅಂತ ಅರ್ಜುನನಿಗೆ ತಿಳಿಸ್ತಾನೆ. ಹೀಗಾಗಿ ಶಕ್ತಿ ಇದ್ದಾಗಲೂ ಕೂಡ ವೈರಾಗ್ಯವನ್ನು ತಾಳಿ ಜೀವನವನ್ನು ನಡೆಸೋದು, ಕೇವಲ ಪರೋಪಕಾರಕ್ಕಾಗಿ ಜೀವನವನ್ನು ನಡೆಸೋದಿದೆಯಲ್ಲ, ಬಹಳ ಕಷ್ಟಕರವಾದದ್ದು. ಆದರೆ ಸಾಧಿಸಿ ತೋರಿಸಬೇಕಾದಂಥದ್ದು ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಜಗತ್ತಿನಲ್ಲಿ ಅನೇಕ ಮಹಾನುಭಾವರು ಅದನ್ನು ಮಾಡಿ ತೋರಿಸಿದ್ದನ್ನು ನಾವು ನೋಡ್ತೇವೆ. ಇವತ್ತೇ ಹಿಂದೆ ಪ್ರಸಕ್ತವಾದ ಈ ಜಗತ್ತಿನಲ್ಲಿ ಏನೇ ಎಲ್ಲ ತಮ್ಮ ವೈಷಯಿಕ ಸುಖಗಳನ್ನು ಬಿಟ್ಟು ಮೆಟ್ಟಿ ನಿಂತು ತಮ್ಮ 23ನೇ ಸಣ್ಣ ವಯಸ್ಸಿನಲ್ಲಿ ಮಹಾಸನ್ಯಾಸವನ್ನು ತೆಗೆದುಕೊಂಡು ಮಹಾ ಸಾಮ್ರಾಜ್ಯದ ಪೀಠಾಧಿಪತಿಗಳಾಗಿ ಜಗದ್ಗುರುಗಳಾಗಿ ಮೆರೆಯುವಂತಹ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು ನಾವು ನೋಡ್ತೇವೆ. ಎಂತಹ ವೈರಾಗ್ಯ! 23ನೇ ವಯಸ್ಸಿನಲ್ಲಿ ಎಷ್ಟೆಲ್ಲ ತರುಣರ ಒಂದು ವೈಷಯಿಕ ಸುಖಗಳ ಆಶೆ ಮನಸ್ಸಿನಲ್ಲಿ ಇರ್ತವೆ. ನಾವೆಲ್ಲರೂ ಆ ಸ್ಟೇಜನ್ನು ದಾಟಿದ್ದೇವೆ, ಗೊತ್ತಿದೆ ನಮಗೆ. ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿತ್ತು. ಅಂತಹ ಒಂದು ವಯಸ್ಸಿನಲ್ಲೂ ಕೂಡ ಮನಸ್ಸನ್ನು ಗೆದ್ದು ಕೇವಲ ಪರೋಪಕಾರಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟು ಧರ್ಮಕ್ಕಾಗಿ ವೈರಾಗ್ಯವನ್ನು ತಾಳಿ ಎಲ್ಲ ಸಂಸಾರದ ಸುಖಗಳನ್ನು ಬದಿಗೊತ್ತಿ ತಾವು ಈ ಒಂದು ಸಮಾಜದ ಉದ್ಧಾರಕ್ಕೆ, ಲೋಕ ಕಲ್ಯಾಣಕ್ಕೆ ಅವರು ಕಟಿಬದ್ಧರಾಗಿ ಇಂದಿಗೂ ಕೂಡ ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಅದು ಅವರ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಉದಾಹರಣೆ. ಉಪನಿಷತ್ತಿನ ಆ ಒಂದು ಮಾತಿಗೆ ಸ್ಪಷ್ಟ ನಿದರ್ಶನರಾಗಿ ಇದ್ದಂಥವರು
ಮಹಾಸ್ವಾಮಿಗಳವರು ಅಂತ ನಾವು ತಿಳಿದುಕೊಳ್ಳಬೇಕು. ಅಂಥವರನ್ನು ನೋಡುವಂತಹ ಭಾಗ್ಯ ಇವತ್ತಿನ ಈ ಎಲ್ಲ ಜಗತ್ತಿನ ಜನತೆಗೆ ಸಿಕ್ಕಿದೆ ಅನ್ನುವುದೇ ದೊಡ್ಡ ವಿಷಯ. ಇವತ್ತಿಗೂ ಕೂಡ ಮಹಾಮಾರಿ ಮಾರಣ ಅಭಿಯಾನ ಅಂತ ಮಾಡ್ತಾ ಈ ಕೊರೋನಾ ರೋಗದಿಂದ ಪೀಡಿತರಾದಂತಹ ಅನೇಕರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ಪ್ರಸಾದವನ್ನು ಮುಟ್ಟಿಸುವ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳೋದಲ್ಲದೇನೆ ನಿತ್ಯದಲ್ಲಿ ನರಸಿಂಹದೇವರ ನಾಮಸ್ಮರಣೆಯನ್ನು ಮಾಡ್ತಾ ಎಲ್ಲರ ಮನಸ್ಸಿನಲ್ಲಿ ಧರ್ಮದ ಜಾಗೃತಿಯನ್ನು ಮಾಡಿ ಎಲ್ಲರಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಎಲ್ಲರ ಕಡೆಯಿಂದ ಸಾಧನೆಯನ್ನು ಮಾಡಿಸ್ತಾ ತಮ್ಮ ಅದ್ಭುತವಾದ ತಪಸ್ಸಿನ ಶಕ್ತಿಯಿಂದ ಈ ರೋಗವನ್ನು ಅವರು ಆಧ್ಯಾತ್ಮಿಕವಾಗಿ ಅದರ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇರುವುದು ಇವತ್ತು ನಾವೆಲ್ಲರೂ ಅನುಕರಿಸಬೇಕಾದಂತಹ ವಿಷಯ. ಇದೇ ವರ್ಷವೇ ಹೋದ ವರ್ಷವೇ ನಮಗಿದು ನಂಬಲಿಕ್ಕೂ ಆಗ್ತದೋ ಇಲ್ಲೋ, ಎಲ್ಲ ಮಾನವ ಜನಾಂಗದ ಒಳಿತಿಗಾಗಿ 70 ಲಕ್ಷ ಜಪವನ್ನು ತಾವೊಬ್ಬರೇ ಮಾಡಿದ್ದಾರೆ ಮಹಾಸ್ವಾಮಿಗಳವರು. ಇಂತಹ ಅದ್ಭುತವಾದಂತಹ ತಪಸ್ಸಾಮರ್ಥ್ಯ ಅವರದು. ಹೀಗಾಗಿ ತರುಣ ವಯಸ್ಸಿನಲ್ಲಿ ನಾವು ವೈರಾಗ್ಯವನ್ನು ತಾಳಿ ಧರ್ಮದ ಮಾರ್ಗಕ್ಕೆ ಇಳಿಯೋದು, ಅದರಲ್ಲಿ ಅನೇಕ ಕಷ್ಟಗಳು ಬರ್ತವೆ. ಆ ಎಲ್ಲ ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗೋದೇನಿದೆ ಇದು ಉಪನಿಷತ್ತಿನ ಒಂದು ಆದೇಶ. ಅದಕ್ಕೆ ಉದಾಹರಣರಾಗಿರ್ತಕ್ಕಂಥ ಸ್ವಾಮಿಗಳವರನ್ನು ನಾವು ನೋಡಿ ಇವತ್ತು ಬಹಳಷ್ಟು ಮನಸ್ಸಿನಲ್ಲಿ ಧರ್ಮದ ಒಂದು ಉದಯವನ್ನು ಮಾಡಿಕೊಂಡು ಧರ್ಮದ ಮಾರ್ಗದಲ್ಲಿ ನಾವು ಮುಂದೆ ನಡೆಯಬೇಕು, ಇಂಥವರು ನಮ್ಮೆಲ್ಲರಿಗೂ ಮಾದರಿಯಾಗಬೇಕು ಅಂತ ನಾವು ತಿಳಿದುಕೊಳ್ಳೋಣ. ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ, ಅವರು ಜಾತಿ ಮತ ಪಂಥ ಭೇದಗಳಿಲ್ಲದೇನೆ ಎಲ್ಲರಿಗೂ ಉಪದೇಶ ಮಾಡ್ತಾ ಇರತಕ್ಕಂತಹ ಆ ಒಂದು ನಾಮಸ್ಮರಣೆಯ ಮಂತ್ರವನ್ನು ಎಲ್ಲರೂ ಕೇಳಿ ತಿಳಿದು ನಮ್ಮ ಮನಸ್ಸಿನಲ್ಲಿ ಭಯ ನೀಡುತ್ತಿರುವ ಈ ರೋಗ, ಈ ಶತ್ರುಗಳನ್ನು ಹಿಮ್ಮೆಟ್ಟುವುದಕ್ಕೆ ಎಲ್ಲರೂ ಸಿದ್ಧರಾಗೋಣ. ಎಲ್ಲರೂ ಕೂಡಿ ಈ ಒಂದು ಮಹಾಮಾರಿಯನ್ನು ಓಡಿಸುವುದರಲ್ಲಿ ಮಹಾಸ್ವಾಮಿಗಳವರ ಮಹಾ ಅಭಿಯಾನದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗೋಣ ಅಂತ ಈ ಸುಭಾಷಿತದ ಮೂಲಕ ತಿಳಿಸ್ತಾ ಇದ್ದೇನೆ. ಇನ್ನು ಅನೇಕ ಸುಭಾಷಿತಗಳು ಇವೆ. ಇನ್ನೆರಡು ಸುಭಾಷಿತಗಳ ನಮ್ಮ ಒಂದು ಗುರಿ ರೀಚ್ ಆಗ್ತಾ ಬರ್ತಾ ಇದೆ. ಇಷ್ಟೆಲ್ಲ ಪ್ರೋತ್ಸಾಹವನ್ನು ನೀಡುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಇದೆಲ್ಲವೂ ಕೂಡ ಅದೇ ಮಹಾಸ್ವಾಮಿಗಳವರ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಕರುಣೆಯ ಅನುಗ್ರಹದ ಒಂದು ಬಲದಿಂದ ಇಷ್ಟೆಲ್ಲ ನನ್ನಿಂದಲೂ ಆಗಿದೆ. ಮಹಾಸ್ವಾಮಿಗಳವರಿಗೆ ಇನ್ನೊಮ್ಮೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಮತ್ತೊಂದು ಸುಭಾಷಿತದೊಂದಿಗೆ ನಾಳೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. Shri Gurubhyo Namaha Harihi Om. A very good afternoon, friends. The shloka which I recited earlier happens to be the source of Swami Vivekananda's words that arise, awake and stop not till the goal is reached. Uttishtata Jagrata. These are the words from Kathopanishad, which happens to be the conversation between Yama and Nachiketa. After telling all the dharmas which have to be followed by everyone, Yama lastly says that Uttishtata Jagrata Prapya Varanni Bodhata, which means do not stop, just arise, awake, go to the people who have vast knowledge of philosophy. Don't try to follow the dharma on yourself. You may not be able to judge it. Go to those Prapya Varan, which means go to the people who have got great knowledge about the spirituality. Seek the blessings from them. Get the thorough knowledge of philosophy. Know about God. But remember, Kshurasya Dhara Nishita Duratyaya Durgam Patho Yat Kavayo Vadanti. The learned men say that this way, this path is always full of difficulties. This path demands sacrifice. One cannot become great, one cannot attain moksha without facing the difficulties, without undergoing the grievances. Sacrifice is must. One has to renunciate everything. Only then he shall attain full concentration in dhyana.
Of course, it's not possible for everyone to obtain that level of renunciation. We have to try our level best. But on this earth, there were many people who sacrificed their everything for the sake of attaining the Lord, in the seek of truth, in the seek of God. Even right now, we see many great sages who have sacrificed their lives for Dharma, who have dedicated their lives. Even now, there are people who have come above all the pleasures, all the material desires, have obtained the sannyasa, and they are trying day and night for the sake of Dharma. One of such great personalities is Jagadguru Sri Satyatma Tirtha Swamiji. Today is the day when he was coronated on this Pitha. He took sannyasa when he was just 23 years. Can we imagine? We were having so many material desires at this age. We still have those. We cannot renunciate everything for Dharma, but that personality had the guts to sacrifice everything for the sake of Dharma. And today we see him in such a great level. He is trying day and night for helping all the needy people with many of his socio-religious activities. He has started Mahamari Marana Abhiyana, which means by creating an environment of spirituality everywhere, by reciting the names of God, one can beat this pandemic. A news was spreading in social media that by taking God's names, the oxygen level was increasing. You all might have seen it. So, of course, the technology and the science have advanced to a very high level, and we have to accept it. We have to abide by the rules, but at the same time, the spirituality will give us the inner peace, will give us the calmness. We will be free of tension if we are uplifted spiritually. And Swamiji is trying very hard to beat this pandemic with the spiritual tools. We all have to do our bit in helping the people, and also we need to learn how to sacrifice our desires, how to come up in the life spiritually. And Swamiji stands as an example for what Upanishad says. The same was said by Lord Krishna to Arjuna, Kshudram Hridaya Daurbalyam Tyaktvottishta Parantapa, which means beat your fear by being spiritually uplifted. And Swamiji is doing so, and we are really very fortunate to see such a personality in the today's world. And there are many hundreds and thousands of other sages in all the other religions doing the same thing, taking the name of God and spiritually uplifting the people in their own dharma. We all have to abide by the rules of dharma that one's religion teaches him, to attain the mental calmness, tranquility, purity of mind, which will lead us to beat this pandemic in a very calm and peaceful way. Let us all try, let us all join hands to our own religious heads, and let us help each other, and let us become one with the society and beat this
heavily spreading pandemic. So Mahaswamiji stands before us as the great example. Let us understand that this path is full of difficulties, but once we have stepped into it, we can attain the end very fast. But once we learn to accept the challenges and learn from the difficulties and move ahead with the grievances, but never stopping till the goal is reached. This is the Sandesha from Upanishad. I personally owe everything to Swamiji. All my knowledge, my worlds was due to and is due to the blessings of that great personality. I dedicate my namaskaras to him, and I thank all of you for listening to all this Subhashita. Within 3 days, we will be reaching our target. Till then, please keep sharing. Shri Krishnarpanamastu. Jai Shri Ram.